ಗಂಗಾವತಿ ನಗರದ ಆನೆಗುಂದಿ ರಸ್ತೆಯಲ್ಲಿರುವ ಸಾಯಿನಗರದ ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನದ 26ನೇ ವರ್ಷದ ಗುರುಪೂರ್ಣಿಮಾ ಮಹೋತ್ಸವವು ಬುಧವಾರ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ಶ್ರೀ ಶಿರಡಿ ಸಾಯಿಬಾಬಾ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಟಿ ರಾಮಕೃಷ್ಣ ತಿಳಿಸಿದ್ದಾರೆ. ದೇವಸ್ಥಾನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಲೋಕ ಕಲ್ಯಾಣ, ರಾಜ್ಯದಲ್ಲಿ ಸಕಾಲಕ್ಕೆ ಮಳೆ ಬೆಳೆ ಸಮೃದ್ಧಿ ಮತ್ತು ಜನರ ಸುಖ ಶಾಂತಿಗಾಗಿ ದೇವಸ್ಥಾನದಲ್ಲಿ ವಿಶೇಷ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಬೆಳಗ್ಗೆ 5:15ಕ್ಕೆ ಕಾಕಡ ಆರತಿಯೊಂದಿಗೆ ದಿನದ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭ. ಪಂಚಾಮೃತಾಭಿಷೇಕ, ವಿಶೇಷ ಪುಷ್ಪಾರ್ಚನೆ ಮತ್ತು ದೇವರಿಗೆ ವೈವಿಧ್ಯಮಯ ಹೂವಿನ ಅಲಂಕಾರ, ನವಗ್ರಹ ದೋಷ ಪರಿಹಾರ, ಪಾರಾಯಣ, ಪಾಲಕಿ ಉತ್ಸವ ಮತ್ತು ಭಜನಾ ಕಾರ್ಯಕ್ರಮ, ಮಹಾಮಂಗಳಾರತಿ ಹಾಗೂ ಪ್ರಸಾದ. ದಿನಪೂರ್ತಿ 5 ಮಹಾಮಂಗಳಾರತಿಗಳು ನಡೆಯಲಿದ್ದು, ಮಧ್ಯಾಹ್ನ ತೀರ್ಥ ಪ್ರಸಾದ ಹಾಗೂ ಸುಮಾರು 10,000 ಭಕ್ತರಿಗೆ ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ. ಶ್ರೀ ಸಾಯಿ ರಾಮ್ ಕೋಟಿ ಜಪ ಬರಹ ದೇವಸ್ಥಾನದ ಅರ್ಚಕ ವೆಂಕಟೇಶ್ ಜೋಶಿ ಮಾತನಾಡಿ, ಕಲಿಯುಗದಲ್ಲಿ ಭಕ್ತರು ಇಷ್ಟಾರ್ಥಗಳನ್ನು ಈಡೇರಿಸುವ ಶಿರಡಿ ಸಾಯಿಬಾಬಾ ಶ್ರೀ ದತ್ತಾತ್ರೇಯರ ಅವತಾರವೆಂದು ಭಕ್ತರು ನಂಬಿದ್ದಾರೆ. ದೇವಸ್ಥಾನದಲ್ಲಿ ಪ್ರಸ್ತುತ ಸಾಯಿರಾಮ ಕೋಟಿ ಜಪ ಬರಹ ಮಹಾಸಂಕಲ್ಪ ನಡೆಯುತ್ತಿದ್ದು, ಮುಂದಿನ ಗುರುಪೂರ್ಣಿಮೆಯೊಳಗೆ ಈ ಜಪ ಬರಹವನ್ನು ಪೂರ್ಣಗೊಳಿಸಿ ಹೋಮದಲ್ಲಿ ಸಮರ್ಪಿಸಲಾಗುತ್ತದೆ ಎಂದು ಮಾಹಿತಿ ನೀಡಿದರು. ಗುರುಪೂರ್ಣಿಮೆಯ ಈ ಪವಿತ್ರ ದಿನದಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಸಾಯಿಬಾಬಾರ ಕೃಪೆಗೆ ಪಾತ್ರರಾಗುವಂತೆ ದೇವಸ್ಥಾನದ ಸಮಿತಿಯನ್ನ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ದೇವಸ್ಥಾನ ಸಮಿತಿಯ ಪ್ರಮುಖರಾದ ಹನುಮಂತಯ್ಯ ಶ್ರೇಷ್ಠಿ, ಪ್ರಹ್ಲಾದ್, ಸುರೇಶ್, ಕಿರಣ್, ಗುರುರಾಜ್, ರಾಮಚಂದ್ರ ಶ್ರೇಷ್ಠಿ, ಕಲ್ಕಿಮೂರ್ತಿ, ನಮಶಿವಾಯ, ಕೃಷ್ಣಮೂರ್ತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಶರಣಪ್ಪ, ಪ್ರಜಾಪವರ್ ಟಿವಿ, ಗಂಗಾವತಿ. ನಮಸ್ಕಾರ. ನಮ್ಮ ಗುಡಿ ಕಟ್ಟಿ 26 ವರ್ಷಗಳಾಯಿತು. ಈಗ ನಾವು ಈ ಗುಡಿಯಲ್ಲಿ 26ನೇ ಗುರುಪೌರ್ಣಿಮೆಯನ್ನು ನಾಳೆ 29ನೇ ತಾರೀಕಿಗೆ ನಾವು ವಿಜೃಂಭವಾಗಿ ಆಚರಿಸ್ತಾ ಇದ್ದೀವಿ. ಈಗ ನಾವು ಈ ಪ್ರತಿ ವರ್ಷದಂತೆ ಈ ವರ್ಷವೂ ಇನ್ನೂ ಚೆನ್ನಾಗಿ ಮಾಡಬೇಕಂತೇಳಿ ನಾವು ನಮ್ಮ ಕಡೆಯಲ್ಲಿ ಮಳೆ ಬೆಳೆ ಚೆನ್ನಾಗಿ ಇಲ್ಲದಕ್ಕಾಗಿ ಅದ್ರ ಸಲ ಹೋಮ ಅವೆಲ್ಲ ಮಾಡಿಸಿ ಚೆನ್ನಾಗಿ ಪೂಜೆ ಮಾಡಬೇಕಂತ ತೀರ್ಮಾನ ಮಾಡಿಕೊಂಡು ಈ ಸಲ ಭಾಳ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ಇದಕ್ಕೆ ನಾವು ಸುಮಾರು 10,000 ಜನಕ್ಕೆ ಎಲ್ಲ ಪ್ರಸಾದ ಎಲ್ಲ ವ್ಯವಸ್ಥೆನೂ ಮಾಡಿದ್ದೀವಿ. ನಾಳೆ ಎಲ್ಲ ವಿಜೃಂಭಣೆಯಿಂದ ಇಲ್ಲಿ ಬರ್ತಾರಂತ ನಾವು ಅಂದ್ಕೊಂಡಿದ್ವಿ. ನಂತರ ಈ ನಾಳೆ ಮಾರ್ನಿಂಗ್ಲಿಂದ 10:30ವರೆಗೂ ಎಲ್ಲ ಪೂಜೆ ಕಾರ್ಯಕ್ರಮಗಳು ನಡೀತಾವೆ. ಅದರ ವಿವರಗಳನ್ನು ನಮ್ಮ ಜೋಶಿಯವರು ಹೇಳ್ತಾರೆ. ಆಮೇಲೆ ಅದಾದ ನಂತರ 10:30ರಿಂದ ಅನ್ನಪ್ರಸಾದ ಎಲ್ಲ ಇದು ಇರ್ತದೆ. ಮತ್ತು ನಾವು ಈ ವರ್ಷ ಈ ಕೋಟಿ ನಾಮ ಮಾಡಬೇಕಂತೇಳಿ ನಾವು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಈಗ ಸುಮಾರು ಅರ್ಧ ಆಗಿದೆ. ಇದು ಹಿಂಗೆ ಕಂಟಿನ್ಯೂ ಪ್ರಾಸೆಸ್ ಮಾಡಿ ಬರೋ ಗುರುಪೂರ್ಣಿಮೆವರೆಗೂ ಇದು ನಾವು ಕಂಟಿನ್ಯೂ ಮಾಡಬೇಕಂತ ಮಾಡಿದ್ದೀವಿ. ಅದಕ್ಕಾಗಿ ಎಲ್ಲರೂ ಬಂದು ಆ ಕಾರ್ಡ್ಗಳು ತೊಗೊಂಡು ನಾಮಗಳನ್ನು ಬರೆದು ಕೊಡಬೇಕಂತೇಳಿ ನಾವು ಎಲ್ಲರನ್ನೂ ಬೇಡ್ಕೊಳ್ತೀವಿ. ಮತ್ತು ನಾಳೆ ಎಲ್ಲರೂ ಬಂದು ನಮ್ಮ ತನು ಧನ ಮನದಿಂದ ದೇವರನ್ನು ಪೂಜಿಸಿ ಈ ಕಾರ್ಯಕ್ರಮವನ್ನು ಸಾಕಷ್ಟು ಒಳ್ಳೆಯ ವಿಜೃಂಭಣೆಯಿಂದ ನಡೆಸಿಕೊಡ್ಬೇಕಂತೇಳಿ ಎಲ್ಲರನ್ನೂ ಬೇಡ್ಕೊಳ್ತಿದ್ದೀನಿ. ಈಗ ನಮ್ಮ ಆಚಾರ್ಯರು ಮಾತಾಡ್ತಾರೆ, ಇದ್ರ ವಿವರಗಳನ್ನು ಕೊಡ್ತಾರೆ.